ಕುಲಗೌರವ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 3 ಶೇಡಲ್ಲಿ ಕಾಣಿಸ್ಕೊಂಡು ಪ್ರತಿಯೊಂದು ಶೇಡ್ ಕೂಡ ಡಿಫ್ರೆಂಟೇ. ಕುಲಗೌರವ ಒಂಥರ ಅಣ್ಣವರು ಅಭಿನಯ ಏನು ಅಂತ ನೋಡೋದಕ್ಕೆ ಬಹಳ ಒಳ್ಳೆಯ ವೇದಿಕೆ. ಯಾಕಯ್ಯ ಹೆದರ್ಕೊತಾ ಇದೀಯಾ? ವಯಸ್ಸಿಗೆ ಬಂದ ಮಗ ನೀನು, ಪ್ರಪಂಚ ತಿಳ್ಕೊಳ್ಬೇಕು. ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಅದು ಬಹಳ ಪ್ರಸಿದ್ಧವಾದ ಸೀನು. ಅಪ್ಪ ಮಗ ಮೊಮ್ಮಗ, ಆಹಾ ತ್ರಿವೇಣಿ ಸಂಗಮ. ತಾವೇ ಸಂಪೂರ್ಣ ನಿರ್ದೇಶನ ಮಾಡಬೇಕು ಅಂತ ಮಾಡಿದಂಥ ಮೊದಲ ಸಿನಿಮಾ. ಒಂದು ಮಾತು ನಾನು ಕೇಳಿ. ಕುಲಗೌರವದ ವಿಶೇಷ ಏನು ಅಂತಂದರೆ, ಅದು ಶೂಟಿಂಗ್ ಆದಂಥ ಕಂಠೀರವ, ಚಾಮುಂಡೇಶ್ವರಿ, ಸುಜಾತ 3 ಬೆಂಗಳೂರಿನ ಸ್ಟುಡಿಯೋ. ಅಪ್ಪ, ಕಲಾ ವಿಚಾರದಲ್ಲಿ ನೀವಷ್ಟು ಕೇವಲವಾಗಿ ಮಾತನಾಡಬಾರ್ದು. ಓಹೋ, ನನಗುಪದೇಶ ಮಾಡೋಷ್ಟು ದೊಡ್ಡವನಾಗಿ ಬಿಟ್ಟಿದ್ಯೋ ನೀನು. NTR ಕುಲಗೌರವ ಮತ್ತು ರಾಜ್ಕುಮಾರ್ ಅವರ ಕುಲಗೌರವ ಇಟ್ಕೊಂಡು ನೋಡಿ, NTR ಹಿಂಗೆ ಮಾಡಿದ್ದಾರೆ. ಇದೇ ರೋಲ್ನ ಫಸ್ಟ್ ಮಾಡಿದ ರಾಜ್ಕುಮಾರ್. ನಾನು ಅವ್ರ ತೆರಿಗೆ ಹಿಡ್ಕೊಂಡು ಹೋಗ್ಬೇಕಾಗಿತ್ತಾ, ಇಲ್ಲ ಗೆಜ್ಜೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು? ನಾನೇನಂತೆಂತಾರಲ್ಲ ರೀತಿಯಾಗಿ ಆಡ್ತಿದ್ಯೋ. ರವಿಚಂದ್ರನ್ ಅವರು ಬಾಲಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಹೊತ್ತಾಯ್ತಪ್ಪ ಬಂದು. ಈಗ ತಾನೇ ಬಂದೆ. ನೀವು ಅತ್ಯುತ್ತಮ ನಟ ಒಂದು ಪ್ರಶಸ್ತಿ ಕೊಟ್ರೆ, ತಂದೆ ಅತ್ಯುತ್ತಮ ನಟನೋ, ತಾತನೋ, ಮಗನೋ, ಯಾವುದು? 3 ಪಾತ್ರದಲ್ಲಿ ಕುಲಗೌರವ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 3 ಶೇಡಲ್ಲಿ ಕಾಣಿಸ್ಕೊಂಡು ಪ್ರತಿಯೊಂದು ಶೇಡ್ ಕೂಡ ಡಿಫ್ರೆಂಟೇ. ಹೌದಪ್ಪ, ಮೊದಲನೇದು ಎರಡನೇದು ಹೋಲಿಕೆ ಅನ್ನೋ ಹೇಗೆ ತಾತ, ತಂದೆ, ಮಗ, 3 ತಲೆಮಾರು 3 ತಲೆಮಾರಿನ ಪಾತ್ರಗಳನ್ನು ಅವ್ರು ಮಾಡಿದ್ದಾರೆ. ನೀವು ನಿಜವಾಗ್ಲೂ ಅಣ್ಣವ್ರು ಅರ್ಥ ಆಗ್ಬೇಕಾದ್ರೆ ಈ ಸಿನಿಮಾ ನೋಡ್ಬೇಕು ನಿಜ. ಯಾಕೆ ಅಂದರೆ 3 ಜನರ ನಡಿಗೆ ಬೇರೆ, ಮಾತಿನ ಶೈಲಿ ಬೇರೆ, ಯೋಚನೆ ಬೇರೆ. ಅದು ನಿಮಗೆ ಅವ್ರು ಒಂದೊಂದಕ್ಕೆ ಒಂದೊಂದು ಆಂಗಿಕ ಅಭಿನಯ. ಒಬ್ಬರು ಕೈ ಹೀಗೆ ಮಾಡ್ತಾರೆ, ಒಬ್ರು ನಡೆಯುವಾಗ ಬೇರೆ ಥರ ಅದು ನಡೀತಾರೆ. ಎಷ್ಟು ಡಿಫಿಕಲ್ಟ್ ಸರ್, ಎಷ್ಟು ಡಿಫಿಕಲ್ಟ್ ಹೇಳಿ. ಮತ್ತೆ ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಅದು ಬಹಳ ಪ್ರಸಿದ್ಧವಾದ ಸೀನು. 3 ಜನನೂ ಒಟ್ಟಿಗೆ ಸ್ಕ್ರೀನ್ ಮೇಲೆ ಬರ್ತಾರೆ. ನೀವು ರವಿ ಶಂಕರ, ಅಪ್ಪ ಮಗ ಮೊಮ್ಮಗ, ಆಹಾ ತ್ರಿವೇಣಿ ಸಂಗಮ. ಆಮೇಲೆ ಒಂದೇ ದಿನದಲ್ಲಿ 3 ಕ್ಯಾರೆಕ್ಟರ್ ಮಾಡ್ಬೇಕಾಗ್ತದೆ ಅನ್ನೋರು. ಇವತ್ತು ತಂದೆ ಇದ್ದ ತಕ್ಷಣ ಮತ್ತೆ ಮೊಮ್ಮಗನ್ ಕ್ಯಾರೆಕ್ಟರ್, ಮತ್ತೆ ಅದ್ ಹೇಗೆ ಸರ್, ಅದ್ ಹೇಗೆ ಪಟ ಅಂತ ಟ್ವಿಸ್ಟ್ ಆಗ್ತಿದ್ದಿದೆ ಹೇಗೆ ಅನ್ನೋರ್ಗೆ? ಕೇಳಿದೆ ಈ ಮಾತನ್ನ, ಅದು ಹೆಂಗೆ ಅಂತ. ಪಾತ್ರದಲ್ಲಿ ಹೋಗ್ಬಿಟ್ಮೇಲೆ ಅದು ಆಗ್ಬಿಡುತ್ತೆ ಅಂತ ಅಂದ್ರೆ ಅದು ಸುಲಭ ಅಲ್ಲ, ಅದು ಗೊತ್ತು ಯಾರಾಗ ಮಾಡೋದು ಸಾಧ್ಯ. ಆಮೇಲೆ ನಮ್ಮಲ್ಲಿ ಅದೆಲ್ಲ ದಾಖಲೆ ಇದೆ ಬಿಡಿ, 9 ಪಾತ್ರ, 10 ಪಾತ್ರ, 14 ಪಾತ್ರ ಎಲ್ಲ ಮಾಡ್ತಾರೆ. ಸೊ ನಿಮಗೆ ಬರೀ ಅಷ್ಟು ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ಅದು ಬೇರೆ ಬೇರೆ ಅಂತ ಅನ್ನಿಸ್ಬೇಕು, ನ್ಯಾಯ ಕೊಡ್ಬೇಕಲ್ಲ. ಹಂಗೆ ನಿಮ್ಗೆ ಆಮೇಲೆ ಅಣ್ಣವ್ರು 3 ಪಾತ್ರ ಮಾಡಿದ್ದಾರೆ. ಮೊದಲನೇ ಕುಲಗೌರವದಿಂದ ಇದು ಶುರುವಾಯಿತು. ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರ ಈಶ್ವರಿ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾದ ಮೊದಲ ಸಿನಿಮಾ ಇದು. ಸೊ ಅವರು 3 ಜನ ಡಿಸ್ಟ್ರಿಬ್ಯೂಷನ್ ಮಾತ್ರ ಮಾಡ್ತಾರೆ, ಫೈನಾನ್ಸ್ ಮಾಡ್ತಾರೆ. ವೀರಸ್ವಾಮಿ ಅವರು ತಾವೇ ಸಂಪೂರ್ಣ ನಿರ್ದೇಶನ ಮಾಡಬೇಕು ಅಂತ ಮಾಡಿದಂಥ ಮೊದಲ ಸಿನಿಮಾ ಇದು ಕುಲಗೌರವ. ಯಾಕಯ್ಯ ಹೆದರ್ಕೊತಾ ಇದೀಯಾ? ವಯಸ್ಸಿಗೆ ಬಂದ ಮಗ ನೀನು, ಪ್ರಪಂಚ ತಿಳ್ಕೊಳ್ಬೇಕು. PKT ಶಿವರಾಮ್ ಇದರ ನಿರ್ದೇಶಕರು. ಕುಣಿಗಲ್ ನಾಗಭೂಷಣ್ ಮತ್ತು KN ಚಂದ್ರಶೇಖರ್ ಶರ್ಮ ಇಬ್ಬರು ಇದಕ್ಕೆ ಸಹ ನಿರ್ದೇಶಕರಾಗಿ ಮಾಡಿದ್ರು. ಸೊ ಇದರಲ್ಲಿ ಅದೇ ರಾಜ್ಕುಮಾರು, ರಘುನಾಥ್ ರಾವ್, ಚಂದ್ರಶೇಖರಯ್ಯ, ಶಂಕರ್ 3 ಜನರ ರೋಲನ್ನು ಮಾಡಿದ್ದಾರೆ. ಭಾರತಿ ಜಯಂತಿ, ಒಂದು ಪೇರು ಭಾರತಿ, ಒಂದು ಪೇರು ಜಯಂತಿ. ಸೊ ಭಾರತಿ ಜಯಂತಿ ಇಬ್ಬರು ಇರ್ತಕ್ಕಂತಹ ಸಿನಿಮಾ. ನರಸಿಂಹರಾಜು ಇದ್ದಾರೆ, ಬಾಲಕೃಷ್ಣ, R ನಾಗೇಂದ್ರ ರಾವ್ ಇದರಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಒಂಥರ ಅವರು ರಾಜ್ಕುಮಾರ್ 3 ಪಾತ್ರದಲ್ಲಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ R ನಾಗೇಂದ್ರ ಒಪ್ಕೊಂಡು ಮಾಡಿದ್ದಾರೆ. ಕನ್ನಡಕ್ಕೊಂದು ದಾಖಲೆ ಅಂತ ಹೇಳಿ. ದೇವ್ರ ಬಂದಾಗ ನೀನ್ ಕಾಪಾಡಿದ್ರು ಯಾರು? ಅಕಸ್ಮಾತ್ ನನ್ನ ಟ್ಯಾಕ್ಸಿಯಲ್ಲಿ ಬಂದ್ರು ಬಚಾವಾದ್ರು. ನಮ್ಮ ಈಗಿನ ಬಹಳ ಪ್ರಸಿದ್ಧ ನಟ ರವಿಚಂದ್ರನ್ ಅವರು ಬಾಲಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಹೊತ್ತಾಯ್ತಪ್ಪ ಬಂದು. ಈಗ ತಾನೇ ಬಂದೆ. ಮೇಷ್ಟ್ರು ಹೇಳ್ಕೊಟ್ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಯಪ್ಪ. ಸೊ ನಿಮಗೆ ಉದಯ್ ಶಂಕರ್ ಅವ್ರ ಸಂಭಾಷಣೆ. ಈಶ್ವರಿ ಪ್ರೊಡಕ್ಷನ್ ಅಂತಂದರೆ ಅವರು ನಾಗರಾವ್ ದೊಡ್ಡ ಮುಂದೆ ಅದೊಂಥರ ಬಹಳ ದೊಡ್ಡ ಇದನ್ನು ಮಾಡಿದಂಥ ಸಾಧನೆಯನ್ನು ಮಾಡಿದಂಥ ಪ್ರೊಡಕ್ಷನ್ ಅದು. ಹಾಗಾಗಿ ಆ ಕಾಲದಲ್ಲಿ 3 ಸ್ಟುಡಿಯೋಗಳಲ್ಲಿ, ಈಗ ಸುಜಾತ ಇಲ್ಲ ಇವಾಗ. ಆಮೇಲೆ ಚಾಮುಂಡೇಶ್ವರಿಯಲ್ಲಿ ಶೂಟಿಂಗ್ ಆಗ್ತಾಯಿಲ್ಲ, ಈಗ ಬರೀ ರೆಕಾರ್ಡಿಂಗ್ ಮಾತ್ರ ಆಗ್ತಾಯಿದೆ.
ಬಟ್ ಆ ಕಾಲದಲ್ಲಿ 3 ಆ್ಯಕ್ಟಿವ್ ಆಗಿತ್ತು. ಸೊ ಈ ಸಿನಿಮಾ ಸಾಮಾನ್ಯಕ್ಕೆ 3-4 ಸ್ಟುಡಿಯೋದಲ್ಲಿ ತೆಗಿತಾರೆ, ಆದರೆ ಅವೆಲ್ಲ ಚೆನ್ನೈ ಸ್ಟುಡಿಯೋಗಳಾಗಿರೋದು. ಹೌದು. ಸೊ ಕುಲಗೌರವದ ವಿಶೇಷ ಏನು ಅಂತಂದರೆ ಅದು ಶೂಟಿಂಗ್ ಆದಂಥ ಕಂಠೀರವ, ಚಾಮುಂಡೇಶ್ವರಿ, ಸುಜಾತ 3 ಬೆಂಗಳೂರಿನ ಸ್ಟುಡಿಯೋಗಳು. 3 ಬೆಂಗಳೂರಿನಲ್ಲೇ ಈ ಚಿತ್ರ ಸಂಪೂರ್ಣ ಚಿತ್ರೀಕರಣಗೊಂಡಿದ್ದು. ವೀರಸ್ವಾಮಿಯವರ ತಂದೆ ರವಿಚಂದ್ರನ್ ಅವರ ತಾತ ಅರುಣಾಚಲಂ ಅವರು ಈ ಸಿನಿಮಾದ ಕ್ಲಾಪ್ ಮಾಡಿದ್ರು. ಅದು ಭಾಳ ವಿಶೇಷ. ಇದು 3 ಜನರ ಪಾತ್ರ ಇದೆ, ಅದರಲ್ಲಿ 3 ಜನರ ಪಾತ್ರ ಇದೆ, ಅಲ್ಲಿಂದ ಬಲ್ತು ಅದು. ಸೊ ಇದು ರಾಜ್ಕುಮಾರ್ ಅವರಿಗೆ 2ನೇ ಸಲ, ಬಂಗಾರದು 1ನೇ ಸಿನಿಮಾ ಅವ್ರಿಗೆ ಅತ್ಯುತ್ತಮ ನಟ, 2ನೇ ಸಲ ಅತ್ಯುತ್ತಮ ನಟ ಅಂತ ತಗೊಂಡು ಅದಕ್ಕೊಂದು ಪತ್ರಿಕೆಯಲ್ಲಿ ಅವಾಗ ಒಂದು ಜೋಕ್ ಬಂದಿತ್ತು. ಅತ್ಯುತ್ತಮ ನಟ ರಾಜ್ಕುಮಾರಿಗೆ ಅತ್ಯುತ್ತಮ ನಟಕ್ಕೆ 1 ಪ್ರಶಸ್ತಿ ಕೊಟ್ಟಿದ್ರು, 3 ಮಾಡಿದ್ದಾರೆ ಅವರು. 3 ಕ್ಯಾರೆಕ್ಟರ್ ಅವ್ರದ್ದೇ ಅಲ್ವಾ. ನೀವು ಅತ್ಯುತ್ತಮ ನಟ 1 ಪ್ರಶಸ್ತಿ ಕೊಟ್ಟರೆ ತಂದೆ ಅತ್ಯುತ್ತಮ ನಟನೋ ತಾತನೋ ಮಗನೋ ಯಾವುದು ಅಂತ ಗೊತ್ತಾಗಬೇಕಲ್ಲ ಅಂತೇಳಿ ಭಕ್ತವತ್ಸಲಂ ಕ್ಯಾಮ್ರಾ ಸಂಕಲನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕನ್ನಡದಲ್ಲಿ ಮೊದಲು ಬಂತು, ಆಮೇಲೆ ತೆಲುಗಲ್ಲಿ ಬಂತು. NTR ಮಾಡಿದ್ರು ಕುಲಗೌರವಂ ಅಂಥೇಳಿ. ಅದಾದಮೇಲೆ 74ನೇ ಇಸ್ವಿಲಿ ತಮಿಳಲ್ಲಿ ಬಂತು. ಬಹಳ ವಿಶೇಷ ಸಂಗತಿ ಏನು ಅಂತಂದರೆ ತೆಲುಗು ತಮಿಳಿನಲ್ಲಿ ಕೂಡ ಜಯಂತಿನೇ ಅಭಿನಯಿಸಿದ್ರು. ಕನ್ನಡದಲ್ಲಿ ಯಾವ ಪಾತ್ರ ಮಾಡಿದ್ರು ಅದೇ ಪಾತ್ರವನ್ನು ಮಾಡಿದರು. ಅಲ್ಲ, ಅದೃಷ್ಟ ನಂದು. ಮೊನ್ನೆ ನಾನು ನಾಟ್ಯ ನೋಡ್ತಾ ಇದ್ದಾಗ ಪ್ರಪಂಚನೇ ಮರೆತು ಬಿಟ್ಟಿದ್ದೆ. NTR ಕುಲಗೌರವ ಮತ್ತು ರಾಜ್ಕುಮಾರ್ ಅವರ ಕುಲಗೌರವ ಇಟ್ಕೊಂಡು ನೋಡಿ NTR ಹಿಂಗೆ ಮಾಡಿದ್ದಾರೆ. ಇದೇ ರೋಲ್ನ ಫಸ್ಟ್ ಮಾಡಿದ್ರು ರಾಜ್ಕುಮಾರ್. ಸೊ ಅದು ನಿಮಗೆ ಸುನಿಲ್ ಗವಾಸ್ಕರ್ 10,000 ಮಾಡಿದಾಗ ಯಾರು ಪ್ರಶ್ನೆ ಕೇಳಿದ್ರು, ಅಲ್ಲ ಇದು ಮುರಿವು 10,000 ನನಗೆ ಸಚಿನ್ ತೆಂಡೂಲ್ಕರೇ ಮುರಿದಿದೆ, ತುಂಬ ಜನ ದಾಟ ಹೋಗಿದೆ. ಅದಕ್ಕೆ ಗವಾಸ್ಕರ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಉತ್ತರ ಕೊಟ್ಟರು. ಈಗ ನೀವು ಮೌಂಟ್ ಎವರೆಸ್ಟನ್ನು ಮೊದಲು ಯಾರು ಹತ್ತಿದ್ರು ಅಂತ ಲೆಕ್ಕ ಹಾಕ್ತಾರೆ, ಆಮೇಲೆ ಹತ್ತನೇ ಇರ್ತಾರೆ ಬಿಡಿ ಅದು ಹಂಗೆ ಅಂತ. ಸೊ ಇದು ಮೊದಲು ಮಾಡಿದ್ದು ರಾಜ್ಕುಮಾರ್. ನೀವು ಯಾರೇ ಮಾಡಿದ್ರು ಅದು ಇಮಿಟೇಷನ್ ನೆಕ್ಸ್ಟ್ ಮಾಡಿದ್ದು. ಸೊ ನಾವಾಗಲೂ ಹಾಗೆ ಆರ್ಗ್ಯೂ ಮಾಡೋದು. ಅಂದರೆ ಅದು ಅಣ್ಣವರು ಆ ಥರದ ಪಾತ್ರಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ. ಮತ್ತು ಅದು ಅವರ ರೇಂಜ್ ಎಷ್ಟು ದೊಡ್ಡದಿದೆ, ಅಲ್ಲಿವರೆಗೂ ಡಬಲ್ ಆ್ಯಕ್ಷನ್ ಮಾಡ್ತಾಯಿದ್ರು. ಯವ್ವನ ಅನ್ನೋ ತೆರೆ, ವಿವೇಕ ಅನ್ನೋ ಬೆಳಕನ್ನ ಮರೆ ಮಾಡಿದಾಗ ಮುಳ್ಳನ ಗೊಂಚಲು ಕೂಡ ತಾವರೆ ಹಾಗೆ ಕಾಣುತ್ತೆ ಅಪ್ಪ. ಈ ತ್ರಿಬಲ್ ಆ್ಯಕ್ಷನ್ನಲ್ಲಿ ನಿಮಗೆ ಶ್ರೀನಿವಾಸ್ ಛಾಯಾಗ್ರಾಹಕರು, ಧ್ವನಿಗ್ರಾಹಕರು ಈಗಿನಷ್ಟು ಟೆಕ್ನಾಲಜಿ ಬೆಳೆಯದ ಕಾಲದಲ್ಲಿ ತ್ರಿಪಾತ್ರವನ್ನು ಅಷ್ಟು ಪವರ್ಫುಲ್ಲಾಗಿ ಮಾಡಿದ್ರು ಅನ್ನೋದು ಬಹಳ ದೊಡ್ಡ ಸಾಧನೆ. ಟಿ ಜಿ ಲಿಂಗಪ್ಪ ಸಂಗೀತ ನಿರ್ದೇಶಕರು. ಬಹಳ ಒಳ್ಳೊಳ್ಳೆ ಹಾಡುಗಳಿದೆ. ಒಂದು ಮಾತು ಅದು RN ಜಯಗೋಪಾಲ್ ಅವರ ಹಾಡು. ಒಂದು ಮಾತು ನಾನು ಕೇಳೆ, ಕಣ್ಣು ಸೇರಲೇನು ಎಂದು ಹೇಳಲೇ. ನಾ ಹಾಡಬೇಕೆ PB ಶ್ರೀನಿವಾಸ್ ಹಾಡಿದ್ದು. ಅದು ಉದಯ್ ಶಂಕರ್ ಅವರ ಸಾಹಿತ್ಯ. ಏ ಹುಡುಗಿ ಏ ಬಿಡಗಿ PB ಶ್ರೀನಿವಾಸ್, ಸುಶೀಲ ಹಾಡಿದ್ದು. ಆಮೇಲೆ ಯಾರೇ ಬಂದವರು PB ಶ್ರೀನಿವಾಸ್ ಹಾಡಿದ್ದು. ಈ ಸಿನಿಮಾದ ಬಹಳ ಪ್ರಸಿದ್ಧವಾದ ಗೀತೆ ರಾಗ ನನ್ನದು ಭಾವ ನಿನ್ನದು. ಇದು RN ಜಯಗೋಪಾಲ್ ಬರೆದಂಥ ಹಾಡು. ವಿಜಯ ನರಸಿಂಹ ಅವ್ರದ್ದೊಂದು ಹಾಡಿದೆ, ಅದು ಕೂಡ ಬಹಳ ಪ್ರಸಿದ್ಧವಾದ್ದು. R ನಾಗೇಶ್ವರರಾವ್ ಕನ್ನಡದಲ್ಲಿ ಹಾಡಿದ ಬಹಳ ಅಪರೂಪದ ಹಾಡು. ಅವರು ತೆಲುಗು ಸಿಂಗರ್. ಅವರು ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ ಅಂತೇಳಿ. ಇಡೀ ಸಿನಿಮಾದ ಬಹಳ ಮುಖ್ಯವಾದ್ದೇನು ಅಂತ ಅಂದರೆ ಅವನು ಯಾರೋ ಡ್ಯಾನ್ಸರನ್ನು ಮದುವೆ ಆದ ಅನ್ನುವ ಕಾರಣಕ್ಕೆ ಅವಳನ್ನು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಮಾಡಿ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಾಳೆ. ಆಗ ಬರುವ ಹಾಡಿದು ನಾವಿಕನಾರೋ ನಡೆಸುವನೆಲ್ಲೋ ಸಾಗಿದೆ ಜೀವನ ನೌಕೆ. ಮತ್ತು ಅವಳು ಮಗನನ್ನು ಬೆಳೆಸಿ ಮಗನಿಂದಲೇ ತಾತನಿಗೆ ಒಂದು ತಪ್ಪೇನು ಅಂತ ಗೊತ್ತಾಗುವಂಗೆ ಮಾಡ್ತಾಳೆ. 3 ಜನ ಒಟ್ಟಿಗೆ ಸೇರಿಕೊಳ್ತಾರೆ ಅನ್ನೋದು ಇಡೀ ಸಿನಿಮಾದ ಕತೆ. ಹಾಗಾಗಿ ಕುಲಗೌರವ ಒಂಥರ ಅಣ್ಣವರು ಅಭಿನಯ ಏನು ಅಂತ ನೋಡೋದಕ್ಕೆ ಭಾಳ ಒಳ್ಳೆಯ ವೇದಿಕೆ. ಯಾವತ್ತಾದ್ರೂ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ ನೆನಪಾಗೋದು, ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಇಲ್ಲ ಅಂತ ಅಣ್ಣವ್ರು ಹೇಳಿದ. ನಾನು ಅದೇ ಪ್ರಶ್ನೆ ನಿಮ್ಗೆ ಅಷ್ಟು ಕೇಳಿದೆ, ಅಣ್ಣವ್ರನ್ನ ಪ್ರಶ್ನೆ ಕೇಳಿದ್ದೆ. ಯಾಕಂದರೆ ಈಗ ನಿಮಗೆ ಶಂಕರ್ ಗುರು ಆದ್ರೂ
ತಂದೆ ಕ್ಯಾರೆಕ್ಟರ್ ಫಸ್ಟ್ ಬಂದು ಹೋಗ್ಬಿಡುತ್ತೆ, ಹೌದು. ಆಮೇಲೆ ಶಂಕರ್ ಗುರು ಇಬ್ಬರದು ಬರೋದು, ಮತ್ತು ಕೊನೆಗೆ 3 ಜನ ಸೇರ್ಕೊಂಡು. ಹಾ, ಈ ಕುಲಗೌರವ ಹಂಗಲ್ಲ, ಮೊಮ್ಮಗ ಫಸ್ಟ್ ಬರೋದು. ಹೌದು, ಮೊಮ್ಮಗ. ಆಮೇಲೆ ನಿಮಗೆ ತಾತ ತಂದೆ ಪೇರು ಸ್ಕ್ರೀನ್ ಮೇಲೆ ಬರುತ್ತೆ, ತಂದೆ ಮಗ ಪೇರ್ ಸ್ಕ್ರೀನ್ ಮೇಲೆ ಬರುತ್ತೆ, ತಾತ ಮಗ ಪೇರ್ ಸ್ಕ್ರೀನ್ ಮೇಲೆ ಬರುತ್ತೆ. ಅಂದರೆ ನಿಮ್ಗೆ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಹೌದು. ಸೊ ನಿಮ್ಗೆ ಅವಾಗ ನೀವು ಎಲ್ಲರೂ ಸಲ ನೆನ್ಪಿಟ್ಕೋಬೇಕಲ್ಲ, ಇದು ಮಗನ ಕ್ಯಾರೆಕ್ಟ್ರು, ಇದು ತಾತನ. ಆಮೇಲೆ ನಿಮಗೆ ಇವನ್ ಕಾಸ್ಟ್ಯೂಮ್ಸ್ ಕೂಡ ನಿಮ್ಗೆ ಆ ತಾತನ ಕ್ಯಾರೆಕ್ಟ್ರಲ್ಲಿ ವಿಜೃಂಭಿಸಿದ್ದಾರೆ ಬಿಡಿ. ಅಣ್ಣವರು ವಾಕಿಂಗ್ ಸ್ಟಿಕ್ಕು, ಪೇಟ ಗೀಟ ಎಲ್ಲ ತುಂಬ ಧ್ವನಿ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೇಷ್ಟ್ರೆ, ಹಣ ವಸೂಲು ಮಾಡೋದು ಶಾಲಾ ಕಟ್ಟಡ, ಅದನ್ನ ಹೀಗೆಲ್ಲ ಹಾರ ತುರ ಇಂಥವುಗಳಿಗೆ ವ್ಯರ್ಥ ಮಾಡಬಾರ್ದಲ್ಲ. ಅದೊಂಥರ ಭಾಳ ಚಾಲೆಂಜಿಂಗ್ ಕಾಲಕ್ಕೆ. ಹೌದು, ನನಗೆ ಕಷ್ಟ ಇಲ್ಲ ಅಂತಾನೆ ಹೇಳಿದ್ದಾರೆ. ನನಗೆ ಕಷ್ಟ. ಹೌದು, ನನಗಂದು ಅವರು ಒಂದು ಮಾತು ಹೇಳೋರು, ಆ ಕ್ಯಾರೆಕ್ಟರ್ಗಳೇ ನನ್ನ ಹತ್ರ ಮಾಡಿಸುತ್ತಪ್ಪ, ನಂದೇನು ಇಲ್ಲ ಅಂತ ಹೇಳಿ ಪರಕಾಯ ಪ್ರವೇಶ. ಆದರೆ ಅವ್ರು ಹೇಳ್ತಾರೆ, ಆದರೆ ಅದಷ್ಟು ಸುಲಭ ಅಲ್ಲ, ನಮಗೂ ಗೊತ್ತು ಅದು. ನಿಜ. ಸೊ ಅವ್ರು ಯಾಕೆ ರಾಜ್ಕುಮಾರ್ ಗ್ರೇಟ್ ಅನ್ನೋರು ಕುಲಗೌರವನ ಖಂಡಿತ ನೋಡ್ಬೇಕು.